I'll give something for Nikhil. ಅಯ್ಯೋ ಸೊ ಇಲ್ಲೊಂದು ಪ್ಲೇಸ್ ಒಂಥರ ಕ್ಯೂಟ್ ಆಗಿತ್ತು ಅಂದ್ಬಿಟ್ಟು ನಿಲ್ಸಿದ್ವಿ. ಕಾರ್ ನೋಡಿದ್ವಿ ಸೆಂಡಿಂಗ್ ಸರ್. ಸೊ ಆ್ಯಂಡ್ ಆಲ್ಸೋ ಅಲ್ಲಿ ಮೇಲೆ ಹೋಗ್ತಿದ್ದೀವಲ್ಲ. ಬ್ರೆಡ್ ಆಮ್ಲೆಟ್ ಬಂದಿದೆ. ನಾನು ಹೇಳ್ತಿದ್ದೀನಿ ಗೈಸ್, ನಾನೊಬ್ಳೆ ಎಷ್ಟು ಅಂತ ಮಾತಾಡಲಿ, ನೀವು ಬ್ಲಾಗಲ್ಲಿ ಮಾತಾಡಬೇಕು ಅಂತ ಹೇಳಿದ್ದೀನಿ. ಈ ಹೋಟೆಲಲ್ಲಿ ರೂಮ್ ಮಾಡಕ್ಕೆ ಬಂದಿದ್ದೀವಿ. ಕೆಳಗಡೆ ಬಂದ್ವಿ ಮನಾಲಿಗೆ. ಸೊ ರೂಮ್ ಕೂಡ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಮನಾಲಿಲಿದ್ದೀವಿ. ಸೊ ಮನಾಲಿಗೆ ನೆನ್ನೆ ಬಂದ್ವಿ. ನೆನ್ನೆ ಒಂದು 3:30-4 ಗಂಟೆ ಆಗಿತ್ತು. ಬಂದು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಅಂದರೆ ಕೋಲ್ಡ್ ನಾನು ತಡಿಬೋದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದೆಲ್ಲ ವೇರ್ ಮಾಡಿಬಿಟ್ಟು ತಡಿಬೋದು ಅಂತ. ಬಟ್ ಸ್ಟಿಲ್ ಗ್ಲೌಸಸ್ ಆಗಲಿ, ಕ್ಯಾಪ್ಸ್ ಏನೇ ಹಾಕಿದ್ರು, ಎಷ್ಟೇ ಸ್ವೆಟರ್ ಹಾಕಿದ್ರು, ಇಲ್ಲಾಂದರೆ ನಾನು ಒಳಗಡೆ 3 ಲೇಯರ್ ಡ್ರೆಸ್ ಹಾಕಿ ಅದಾದ್ಮೇಲೆ ಕೋಟ್ ಹಾಕಿರೋದು. ಸೊ ಅಷ್ಟು ಚಳಿ, ಬಿಸಿಲಿದ್ರೂ ಚಳಿನೇ. ಆ್ಯಂಡ್ ಆಲ್ಸೋ ಇವಾಗ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದು ಮನಾಲಿಲಿ. ಅಷ್ಟು ಸ್ನೋ ಇಲ್ಲ ಅಲ್ಲಿ. ಅಂದರೆ ಟಾಪ್ಸಲ್ಲೆಲ್ಲ ಇದೆ, ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಇನ್ನು ಡೌನ್ಸಲ್ಲೆಲ್ಲ ಫಾರ್ಮ್ ಇವಾಗ ಆಗ್ತಾ ಇರೋದು. ಸೊ ಒಂದು ಪ್ಲೇಸ್ ಇದೆ, 2-3 ಪ್ಲೇಸ್ ಇದೆ ಸ್ನೋ ಆಗಿರೋ ಕಡೆ. ಬಟ್ ಅಲ್ಲಿ ಎಂಟ್ರಿ ಇಲ್ಲ. ಒಂದು ಜಾಗಕ್ಕೆ ಮಾತ್ರ ಎಂಟ್ರಿ ಇದೆ, ಸುಂಕುಲಾ ಪಾಸ್ ಅಂತ. ಅದು ಮನಾಲಿಯಿಂದ ಒಂದು 130 ಕಿಲೋಮೀಟ್ರ್ ಆಗ್ಬೋದು. ನಾವು ಮನಾಲಿಯಿಂದ ಸೀಸು ಅಲ್ಲಿ ಸ್ಟೇ ಆಗಿದ್ವಿ. ಈಗ ಸೀಸುವಿಂದ ಇದು ಸುಂಕುಲಾ ಪಾಸ್ಗೆ ಹೋಗ್ತಾ ಇದ್ವಿ. 60 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಸ್ನೋ ಇದೆ ಅಂತೆ. ಸೊ 2 ಗಂಟೆ ಲಾಸ್ಟ್ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಆನ್ ದ ವೇ ಹಂಗೆ ನಿಲ್ಸಿದ್ದೀವಿ. ಸ್ಟೋರಿ ಇನ್ನೂ ತುಂಬ ಇದೆ, ಹೇಳ್ತಾ ಹೋಗ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ತಿನ್ನುವ. ಬ್ರೆಡ್ ಆಮ್ಲೆಟ್ ಬಂದಿದೆ. ನಾನು ಹೇಳ್ತಿದ್ದೀನಿ ಗೈಸ್, ನಾನೊಬ್ಳೆ ಎಷ್ಟು ಅಂತ ಮಾತಾಡಲಿ, ನೀವು ಬ್ಲಾಗಲ್ಲಿ ಮಾತಾಡಬೇಕು ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದ್ದಾರೆ, ಮಾತಾಡಿ. ಏನು ತಿನ್ಲಿ? ಬ್ರೆಡ್ ಆಮ್ಲೆಟ್. ಇದೇನಿದು? ಇಲ್ಲ ಪ್ಲೀಸ್ ಆಗ್ಬಿಡುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ ಇಲ್ಲಿ ಫುಡ್, ಅಡ್ಜಸ್ಟ್ ಆಗುತ್ತೆ. ಸ್ಟೋರಿ ಹೇಳ್ತೀವಿ ರೀ. 400 ರೂಪೀಸ್ ಆಗಿದೆ ಗೈಸ್. ನಾ ತಂದಿರತ್ತ ಅಲ್ಲಿ ಯಾವ್ದು ಗೊತ್ತಾ? ಅಪ್ಪಡಿ ಇದು ಟ್ಯಾಂಡ್ ಇದೇ ಈ ಥರ ಸ್ಟೋರಿ ಹೇಳ್ತೀನಿ. ಒಳಗಡೆ ಕುತ್ಕೊಬಿಡ್ತೀನಿ, ಚಳಿ. ಅಯ್ಯೋ, ಅನ್ಲಾಕ್ ಮಾಡಿ ಮಾಡಿ. ಹಾಂ, ಬೆಳಗ್ಗೆ ಬರೀ ಬಟ್ಟೆ ಹಾಕೊಂಡು ಆಚೆಗೆ ಓಡ್ ಬಂದಿದ್ದೀವಿ. ಅಷ್ಟು ಚಳಿ, ರೆಡಿ ಆಗೋಕ್ಕೂ ಆಗಿಲ್ಲ ರೂಮಲ್ಲಿ. ಜಸ್ಟ್ ಮಾಯಿಶ್ಚರೈಸರು ಮತ್ತು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಳ್ತೀನಿ. ಯಾಕಂದರೆ ನನಗೆ ಫೀಲ್ ಆಗ್ತಾಯಿದೆ ಆ ಚಳಿಗೂ ಮುಖ ಎಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ತಾಯಿದೆ. ಇದಕ್ಕೂ ಅಷ್ಟೇ ವ್ಯಾಸ್ಲಿನ್ ಎಲ್ಲ ತಂದಿದ್ದೆ ನಾನು, ಇರಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು. ನಿಮಗೆ ಒಂಚೂರು ಹಚ್ಕೊಳ್ಳಿ ಬೇಡ. ಸೊ ಅಷ್ಟೇ ಗೈಸ್, ಒಂದು ಸಿಗ್ತೀನಿ ರೀ. ಎಲ್ಲ ಹೆಂಗೆ ಐಸ್ ಆಗ್ಬಿಟ್ಟಿದೆ ಅಲ್ಲಿ ನೋಡಿ. ನಿಕ್ಕಿ ಹೋಗಿ ಒಂದು ಎತ್ಕೊಂಬನ್ನಿ ನೋಡೋಣ. ಎಲ್ಲ ಐಸು. ಅಮ್ಮ ನಿಧಾನ, ಚಳಿ. ದೇನ ಇಲ್ಲಿಗೆ ಬನ್ನಿ. ಯಾಕೆ ಚಳಿ ಹಿಂಗಿದೆ. ಚುಚ್ಚಲ ಕೈ ಕರಿತೈತೆ, ಎಸ್ಬಿಡ್ಲಾ? ಸೊ ಇಲ್ಲೊಂದು ಪ್ಲೇಸ್ ಒಂಥರ ಕ್ಯೂಟ್ ಆಗಿತ್ತು ಅಂದ್ಬಿಟ್ಟು ನಿಲ್ಸಿದ್ವಿ. ಕಾರ್ ನೋಡಿದ್ವಿ ಸೆಂಡಿಂಗ್ ಸರ್. ಸೊ ಆ್ಯಂಡ್ ಆಲ್ಸೋ ಅಲ್ಲಿ ಮೇಲೆ ಹೋಗ್ತಿದ್ದೀವಲ್ಲ ಪ್ಲೇಸು, ಆ ಪ್ಲೇಸಿಗೆ 4x4 ಇದೆ ಅಂತ. ಅಂದರೆ ಪ್ರೈವೇಟ್ ಈ ಜೀಪ್ಸು, ಅಂದರೆ ಈ ಮಹೇಂದ್ರ ಬೊಲೇರೋಗಳು, ಟಾಟಾ ಸುಮೋ ಆ ಥರದವು ಮಾತ್ರ ಬಿಡ್ತಾ ಇರೋದು. ಸೊ ನಮ್ದು ಹೆಂಗೂ 4x4 ಇತ್ತಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಕ್ಯೂಟ್ ಆಗಿದೆ ಈ ಜಾಗ.
ಆ ಪ್ಲೇಸ್ನ ನೋಡಿ ಕರ್ಕೊಂಡು ಹೋಗ್ತಾ ಇರೋರು ಇವರೇ. ಸೊ ಇಲ್ಲೆಲ್ಲ ಅಂದರೆ ನಾರ್ಮಲ್ ಈ ಸೀಸನ್ ಟೈಮಲ್ಲೆಲ್ಲ ಸ್ನೋ ಇರುತ್ತೆ, ಇಲ್ಲೆಲ್ಲ ಅಲೋನೇ ಮಾಡಲ್ಲ. ಇವಾಗ ಸ್ವಲ್ಪ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನೋಡಿ, ಅಲ್ಲೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ, ಇವೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಿಟ್ಟಿದ್ದಾರೆ. ಸೀಸನ್ನೇ ಲಾಸ್ಟ್ ಅನ್ಸುತ್ತಲ್ಲ, ಹೈ ಪಾಯಿಂಟ್ ಅಂತಂದರೆ ಮನಾಲಿಲಿ ಸೀಸನ್ ಟೈಮಲ್ಲಿ ಸೀಸನ್ನೇ ಲಾಸ್ಟ್. ನಾವು ನೆನೆಸ್ಟೇ ಆಗಿದ್ವಲ್ಲ ಅಲ್ಲಿ. ಸೊ ಇಲ್ಲೆಲ್ಲ ರಿಸ್ಟ್ರಿಕ್ಟ್ ಮಾಡಿ ಜಾಸ್ತಿ ಸೀಸನ್ನೇ ಫೈನಲ್ಲು ಜಾಸ್ತಿ ಬಿಡ್ತಾರೆ. ಇದೆಲ್ಲ ಇನ್ನೂ ಟಾಪ್ ಲೇ ಲಡಾಖಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು? 350 ಇದೆ. ಅದಕ್ಕೆ ಎಂಥವ್ರು ಹೋಗದ ಅಂತ ಏನು ಮಾಡೋದು ಹೋಗೋಣ. ಲೇ ಲಡಾಖ್ ಇಲ್ಲಿಂದ ಎಷ್ಟು 350, ಇನ್ನೂ ಅಲ್ಲಿ ಕೆಳಗೆ ನೋಡಿದಾಗ 350 ಇತ್ತು, ಇವಾಗ ಇನ್ನೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಬನ್ನಿ ಹೋಗೋಣ. ಸೊ ಗೈಸ್, ಇನ್ನು ಈ ತಾರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳಿ ನಿಖಿಲ್ ಅವರೇ, ನೀವೇ ಹೇಳ್ಬೇಕು. ಬ್ಯಾಂಗ್ಳೂರಿಂದ ಚಂಡೀಗಢ ಏರ್ಪೋರ್ಟ್ ಅಲ್ಲಿ ಬಂದಿದ್ದು, ಅಲ್ಲಿಂದ ತಾರ್ ತಗೊಂಡು ಚಂಡೀಗಢದಿಂದ ಏರ್ಪೋರ್ಟ್ ಅಲ್ಲೇ ತಂದು ನಿಲ್ಸಿದ್ರು. ಲಾಸ್ಟ್ ಟೈಮ್ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ್ಲೂ ಸ್ವಲ್ಪ ಇದ್ರದ್ದು ಜಿಮ್ ಐಟಮ್ಸ್ ತಗೊಳಕ್ಕೆ ಅವಾಗ್ಲೂ ಬುಕ್ ಮಾಡ್ಕೊಂಡಿದ್ವಿ ಕಾರು. ಈ ಸಲ ಮಾಡ್ಕೊಳ್ಳೋಣ ಅಂತ ತಾರ್ 4x4 ಮಾಡ್ಕೊಂಡಿದ್ದು. ಅದಕ್ಕೆ ಹೊಸ ತಾರ್ ಕೊಡ್ತಾರೆ. ಯಪ್ಪ ಒಂದು ನಿಮಿಷ. ಹಾ, ಸೊ ಇದಾರು ಹಂಗೆ ನಾವು ಅಂದ್ರೆ ಮೈಸೂರಲ್ಲಿ ಇದ್ದಾಗ್ಲೇನೆ ಬುಕ್ ಮಾಡಿದ್ವಿ. ಅವರೇ ಏರ್ಪೋರ್ಟ್ ತಂದು ಕೊಟ್ಬಿಟ್ಟೋದ್ರು. ನಾವು ಚಂಡೀಗಢದಿಂದ ಮನಾಲಿಗೆ ಇದ್ರಲ್ಲಿ ಬಂದ್ವಿ, ಕಾರಲ್ಲಿ ಬಂದ್ವಿ. ಸೊ ಮನಾಲಿಯಿಂದ ಅಟಲ್ ಟನಲ್ ಅಂತ ಒಂದ್ ಬರುತ್ತೆ. ಅಟಲ್ ಟನಲ್ ಇಂದ ಇಲ್ಲಿ ಹೆಂಗೆ ಅಂದ್ರೆ ಗೈಸ್, ನಿಜವಾಗ್ಲೂ ನನ್ಗೇನ್ ಇಷ್ಟ ಆಯ್ತು ಮನಾಲಿಲಿ ಅಂತಂದ್ರೆ, ರೋಡ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ, ನೆಟ್ವರ್ಕ್ ಸಿಗುತ್ತೆ, ಆಲ್ಸೋ ಫುಡ್ಡು ಅಷ್ಟೇ ಚೆನ್ನಾಗಿದೆ. ಟೀ ಒಂದು ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಿಲ್ಲ. ಸೊ ಅದು ಬಿಟ್ರೆ ಮಾತಾಡ್ಸೋದು ಅಷ್ಟು ಜನಗಳು ಎಲ್ಲ ಅಷ್ಟು ಸ್ವೀಟ್ ಆಗಿ ಮಾತಾಡಿಸ್ತಾರೆ. ಅಂಡ್ ಆಲ್ಸೋ ಇದು ಏನು ರೋಡ್ಸ್ ಎಲ್ಲ ಕ್ಲೀನ್ ಆಗಿದೆ. ಅಂಡ್ ನಾಯಿ ಮರಿಗಳು ಎಷ್ಟು ಕ್ಯೂಟ್ ಆಗಿದಾವೆ ಗೊತ್ತಾ ನಾಯಿಗಳು. ನಮ್ಗೆ ಇಷ್ಟು ಚಳಿ ತಡೆಯಕಾಯ್ತಾರಪ್ಪ, ಅದ್ ಹೆಂಗಿರ್ತಾವೋ. ಸೊ ಅದಾದ್ಮೇಲೆ ಅಟಲ್ ಟನಲ್ ಇಂದ ಮುಂದೆ ಬಂದ್ರೆ ಅಲ್ಲಿ ಫುಲ್ ಸ್ನೋ ಇರುತ್ತಂತೆ ಸೀಸನ್ ಟೈಮ್ ಅಲ್ಲಿ, ಫುಲ್ ಟು ಫುಲ್ ಅಟಲ್ ಟನಲ್ ಇಂದ ಆಚೆ ಬಂದಿದ ತಕ್ಷಣ ಫುಲ್ ಮೌಂಟೇನ್ಸ್, ಫುಲ್ ಸ್ನೋ. ಒಂದ್ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಇತ್ತು ಸ್ನೋ ನಾವು ಬಂದಾಗ್ಲೂ. ಅಲ್ಲಿಂದ ಮತ್ತೆ ನಾವು ಮೇಲ್ಗಡೆ ಸೀಸೋಗ್ ಬಂದ್ಬಿಟ್ವಿ. ಸೊ ಅಲ್ಲಿಂದ ಇವಾಗ ಇದಕ್ಕೆ ಹೋಗ್ತಾ ಇರೋದು ಗೈಸ್, ಸಿಂಕುಲಾ ಪಾಸ್ ಅಂತ. ಅನ್ಸುತ್ತೆ ಅವರು 4x4 ಬೇಕು ಅಂತ ಹೇಳಿರೋದು. ನಾವ್ ಇಲ್ಲಿ ನೋಡಿರೋ ಅಷ್ಟು ಜಿಮ್ನಿನ ಯಾವ ಬೆಂಗಳೂರು ನೋಡ್ಲಿಲ್ಲ, ಮೈಸೂರು ನೋಡ್ಲಿಲ್ಲ, ಅಷ್ಟು ಗಾಡಿಗಳಿದೆ. ಜಿಮ್ ಗಾಡಿ, ಜಿಮ್ಮಿನ ಅದ್ರ ಹೆಸರು ಬಡಿ ಎಲ್ಲ ಈಗ ಮಾಡ್ತಾ ಇದಾರೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ನನ್ಗೆ ಲೇ ಲಡಾಖ್ ಫೀಲ್ ಕೊಡ್ತಾ ಇದೆ. ಆ ರೋಡ್ಸ್ಗೂ ಇದಕ್ಕೂ ಆಫ್ ರೋಡಿಂಗಿಗೂ. ಅಲ್ಲಿ ನೋಡಿ ಸ್ನೋ. ಈಗ ರೋಡ್ ಸಿಕ್ತು, ಹಿಂಗೆ ಅರ್ಧ ಆಫ್ ರೋಡಿಂಗು ಅರ್ಧ ಟಾರು ಆತರ. ಇವ್ರ ವಿಡಿಯೋ ನೋಡ್ಕೊಂಡೆ ಗೈಸ್ ನಾವು ಬಂದಿದ್ದು. ಇವರೇ ಸಿಕ್ಬಿಟ್ರು. ಸೇ ಹಾಯ್. हेलो, गुड मॉर्निंग. थैंक यू. तो अभी मैं शिंकुला पास अभी जस्ट पहुंचा. मेरे पीछे एक थार आई हुई है, भाई और दीदी. This is the top of ಶಿಂಕುಲಾ ಪಾಸ್. ಮಾತಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಫ್ರೀಸ್ ಆಗ್ತಾ ಇದೆ. ಇಲ್ಲಿ ನಮ್ಮೊಬ್ಬ ಕನ್ನಡದವ್ರು ಸಿಕ್ಕಿದ್ದಾರೆ, ಬೆಂಗಳೂರವರಂತೆ. ಅವ್ರನ್ನ ಕರ್ಕೊಂಡ್ ಬಂದಿರೋರು. ಆ ವಿಡಿಯೋ ನಾವೆಲ್ಲ ನೋಡಿದ್ವಿ, ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ವಿ. ಅವರು ಹೇಳಿದ್ದು ಈ ಪ್ಲೇಸಲ್ಲಿ ಇದು ಬರುತ್ತೆ, ಸ್ನೋ ಇರುತ್ತೆ ಅಂತ. ಅವರೇ ಸಿಕ್ಬಿಟ್ರು, ಅವರೇನೆ. ನಾನು ಅನ್ಕೊಂಡಿದ್ದೆ ಏನೋ ಸ್ನೋ ಅಲ್ಲಿ ಆರಾಮಾಗಿ ಓಡಾಡ್ಬೋದು, ವಿಡಿಯೋ ಮಾಡ್ಬೋದು ಅಂತ. ಕಾರಿಂದ ಕೆಳಗಡೆ ಹಿಡಿಯಕ್ಕಾಗ್ತಾ ಗೈಸ್ ನನ್ನ ಕೈಲಿ. -20 ಬಿಸಿಲಿದೆ, ಆದ್ರೂ ಬಿಸಿಲು ಅನ್ಸಲ್ಲ. ಅದು
ಚಳಿ. ಇಲ್ಲೇನು ಒಂದ್ ಅಂಗಡಿ ಇಲ್ಲ, ಒಂದ್ ಮನೆ ಇಲ್ಲ, ಒಬ್ಬ ಮನುಷ್ಯ ಓಡಾಡಲ್ಲ. ಹೆಚ್ಚಿಗೆಲ್ಲ ಹೋಗ್ಬಿಡಕಣ. ನನ್ನ ಮಕ್ಕಕ್ಕೆ ಬೀಳ್ತದ. ಈ ಶೂ ಫುಲ್ಲು ಒಳ್ಳೆ ಕಲ್ಲಾದಂಗ ಆಗೈತೆ, ನಡಿಯಕ್ಕೆ ಐತೆಲ್ಲ. ನಿಧಾನಕ್ಕೆ ಪೀಸಾ ಅಣ್ಣ ಪಾಪ ಯಾವುದೋ ಒಂದು ಜಾಕೆಟ್ ಕೊಟ್ಟರು, ಹಾಕೊಳ್ಳಿ ಅಂತ. ಥ್ಯಾಂಕ್ ಯು. ಇದೊಂದು ಸ್ವಲ್ಪ ಹೊತ್ತು ಹಾಕೊಂಡಿರೋಣ, ಒಂಚೂರು ಚಳಿ ತಡೆಯುತ್ತಂತೆ. ಮನಾಲಿಗೆ ಬಂದು ನಾವಿಬ್ರು ಲೆಟರ್ ಬರ್ದಿದ್ದೀನಿ. ಫುಲ್ ಶೇಕ್ ಇದೆ ಕೈ. ಆ್ಯಂಡ್ ಐ ಗಿವ್ ಸಮಥಿಂಗ್ ಫಾರ್ ನಿಖಿಲ್. ಅಯ್ಯೋ ಇದು ಗಟ್ಟಿ ಇಲ್ಲ ಎತ್ಕೊಡಕ್ಕೆ ಹಾರ್ಟ್ನ. ಸ್ನೋ ಗೈಸ್, ಇವರು ನಮ್ಮ ಬೆಂಗಳೂರವರು. ಬನ್ನಿ. ಹಾಯ್, ಶ್ವೇತಾ ಅಂತ. ಅವರು ಫಸ್ಟ್ ಇವ್ರ ಜೊತೆ ಬಂದಿರೋದವರು. ಸೊ ನಾವು ಬಂದಿದ ತಕ್ಷಣ ಅವರು ಫುಲ್ ಖುಷಿ ಪಟ್ಟು ಮಾತಾಡ್ಸಿದ್ರು. ಆ್ಯಂಡ್ ಅವ್ರ ಹೆಸರು ಎಲ್ಲ ಬೆಂಗಳೂರು. ನಾವು ಮೈಸೂರವರು. ಬೆಂಗಳೂರವ್ರು ಸಿಕ್ಕಿದ್ದು ಫುಲ್ ಖುಷಿ ಆಯಿತು, ಕನ್ನಡದವ್ರು ಸಿಕ್ಕಿದ್ದು. ಸೊ ಇಲ್ಲೊಂದು ಸ್ವಲ್ಪ ಮುಗಿಸ್ಕೊಂಡು ಎಲ್ಲೋಗೋದು ನೆಕ್ಸ್ಟ್ ನೋಡೋಣ. ಇನ್ನು ಅಪ್ಡೇಟ್ ಅಣ್ಣ ಕೊಡಬೇಕು. ಅವ್ರಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರ ಹಿಂದೆ ಹೋಗ್ತಾ ಇರೋದೆ. ಅವರು ಮತ್ತೆ ನಿಖಿಲವ್ರು ಮಾತಾಡ್ಕೊಂಡು ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ಏನು ಮಾಡೋದು ಅಂತ ನೋಡ. ಕಾಣಿಸ್ತಾ ಇದೆಯಾ? ಚಂಡೀಗಢ 452, ಮನಾಲಿ 139, ಡೆಲ್ಲಿ 600 ಇದೆ. ಸೊ ಇವಾಗ ನಾವು ಕೆಳಗಡೆ ಹೊರಡ್ತಾ ಇದೀವಾ. ಇಲ್ಲೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಬ್ರೇಕ್ಫಾಸ್ಟ್ ಅಲ್ಲ ಲಂಚ್. ಸೊ ಹೊರಡ್ತಾ ಇದೀವಿ. ಅದೆಲ್ಲ ಫುಲ್ಲು ಇದು ಒಳ್ಳೆ ತರ, ಅದು ನೀರು ಹರಿಯೋದು ಅದೆಲ್ಲ ಅಲ್ಲಿ ಫ್ರೀಸ್ ಆಗೋಗಿದೆ. ಅದೆಲ್ಲ ಫುಲ್ ಫ್ರೀಸ್ ಆಗೋಗಿದೆ. ಇದು ಹೈಯೆಸ್ಟ್ ಇಲ್ಲಿ ಇವಾಗ -23 ಇದೆ. ಈಗ 21, 22 ಇದೆ ಮೈನಸ್. ಮನಾಲಿಲಿ ಹೈಯೆಸ್ಟ್. ಮನಾಲಿಲಿ ಏನು ಇದಿರಲ್ಲ, ಕೋಲ್ಡ್ ಇರಲ್ಲ. ಕೋಲ್ಡ್ ಎಲ್ಲ ಬಿರೋದೆಲ್ಲ ಇಲ್ಲೇ ಟಾಪ್ ಸೀಸು, ಇಲ್ಲಿ ಬರೋದು ಕೋಲ್ಡ್. ಲೆಟ್ಸ್ ಗೋ. ಡ್ರಿಫ್ಟ್ ಮಾಡೋಣ ಅಂತ ಈಗ. ಡ್ರಿಫ್ಟ್ ಮಾಡಿಸ್ತೀನಿ. ಅಲ್ಲಿ ಜಾರ್ಗಿರೋ ಡೈರೆಕ್ಟ್ ಕೆಳಕ್ಕೆ ಹೋಗೋದು. ಹೆಂಗಿದೆ ಅಂದ್ರೆ ಸೇಮ್ ನಮ್ ಗುಂಡೂನ್ ತರನೇ ಇರೋದು, ಕಲರ್ ಒಂದು ಚೇಂಜ್ ಅಷ್ಟೇ. ಇವಾಗ ಹೊರಡ್ತಾ ಇದೀವಿ. ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ, ಲೆಟ್ಸ್ ಗೋ. ಪ್ಲೇಸಿಗೆ ಹೋಗ್ತಾ ಇದೀವಿ. ಚೆನ್ನಾಗಿ ಕಾಣಿಸ್ತು ಮೇಲ್ಗಡೆಯಿಂದ. ಅದು ರೋಡು ಮೇಲ್ಗಡೆ ಇರೋದು. ಅಲ್ಲಿಂದ ಇಳಿದು ಇವಾಗ ಇಲ್ಲಿ ಕೆಳಗಡೆ ಹೋಗ್ತಾ ಇದೀವಿ. ಸ್ನೋ ಬಿದ್ದಾಗ ಇಲ್ಲೆಲ್ಲ ಫುಲ್ಲು ಇದಾಗ್ಬಿಡುತ್ತಂತೆ. ಅಂದರೆ ಈ ಮರದ ಮೇಲೆ ಎಲ್ಲ ಸ್ನೋ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ಇರೋದ್ರಲ್ಲೇ ಖುಷಿ ಪಡಬೇಕು. ಇಲ್ಲ ಅಂತ ದುಃಖ ಪಡ್ಕೊಂಡಿರೋಕ್ಕಾಗತ್ತಾ? ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಅಲ್ಲಿಗೆ ಗೈಸ್, ಇವಾಗ ನಾವು ಮನಾಲಿಗೆ 33 ಕಿಲೋಮೀಟರು. ನಾವಿವಾಗಿರೋದು ಇದು ವೆಲ್ಕಮ್ಸ್ ಯು ಚಂದ್ರ ಬ್ರಿಡ್ಜ್ ಇದೆಯಲ್ಲ, ಇದ್ರ ಮುಂದೆ ಹೋದ್ರೆ ಟನಲ್ ಸಿಗುತ್ತೆ, ಒಂದು ಅಟಲ್ ಟನಲ್ ಅಂತ ಅಂದ್ಬಿಟ್ಟು. ಸೊ ಆ ಟನಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಗೈಸ್ ದಿಸ್ ಇಸ್ ದ ಟನಲ್. ಈ ಟನಲ್ ಒಳಗಡೆ ಹೋಗ್ತಾ ಇದೀವಿ ಇವಾಗ
ಮನಾಲಿಗೆ ಹೋಗ್ಬೇಕು ಅಂದ್ರೆ ಈ ಟನಲ್ ಇಂದ ಹೋಗ್ತೀವಿ. ಈ ಟನಲ್ ಇಂದಾನೆ ನಾನು ಹಿಂಗ್ ಬಂದಿದ್ದು, ನೆನೆ ಸ್ಟೇ ಆಗಿದ್ದು ಸೂಶಿಯಲ್ಲಿ. ಸೊ ಹಿಂಗೋದ್ರೆ ಇವಾಗ ಮನಾಲಿ ಸಿಗುತ್ತೆ. ಈ ಟನಲ್ ಎಷ್ಟು ಕಿಲೋಮೀಟರ್ ಇದೆ? 9.5 ಸಮಥಿಂಗ್ ಏನೋ ಇದೆ. ಸೊ ಈ ಟನಲ್ ಮಾಡಕ್ಕೂ ಮುಂಚೆ ಮನಾಲಿಯಿಂದ ಶೀಶುಗ್ ಹೋಗ್ಬೇಕು ಅಂತ ಅಂದ್ರೆ 6 hours ಜರ್ನಿ ಅಂತೆ. ಈ ಟನಲ್ ಇರೋದ್ರಿಂದ ಎಷ್ಟು ಕಿಲೋಮೀಟರ್ ಈಗ ಎಷ್ಟು ಹೊತ್ತು 1 hour ಅಲ್ಲೆಲ್ಲ ಹೋಗ್ಬೋದು. ಸೊ ಈ ತರ ಎಷ್ಟೋ ಟನಲ್ಸ್ ಮಾಡಿದ್ದಾರೆ ನನ್ಗೆ. ಸೊ ಅಂಡ್ ಇದು ಈ ತರ ಇದೆ, ಒಂದ್ ಸ್ವಲ್ಪ ಮಾಡರ್ನೈಸ್ ತರ. ಇನ್ನೊಂದ್ ಯಾವ್ದೋ ಟನಲ್ ಅಲ್ಲಿ ಬಂದಿದ್ವಿ, ನಾವ್ ನೆನೆ ಬಂದ್ವಿ. ಲಿಟ್ರಲಿ ಎಷ್ಟು ದೊಡ್ಡ ದೊಡ್ಡ ಮೌಂಟೇನ್ಸ್ ನ ಕೊರ್ದ್ಬಿಟ್ಟು ಟನಲ್ ಮಾಡಿದಾರೆ. ನಾನು ಹೋಗ್ಬೇಕಾದ್ರೆ ನಾನು ಸಿಕ್ಕಿದ್ರೆ ತೋರಿಸ್ತೀನಿ. ಸೊ ಈ ಟನಲ್ ಇಂದ ಮುಂದೆ ಹೋದ್ರೆ ನಮ್ಗೆ ಮನಾಲಿ ಸಿಗುತ್ತೆ. ಈ ಟನಲ್ಗೆ ಬಿಗ್ ಥ್ಯಾಂಕ್ಸ್. ಎಷ್ಟೋ ಜನದ್ದು ಏನೋ ಟೈಮ್ ಸೇವ್ ಮಾಡಿದೆ, ಎನರ್ಜಿ ಸೇವ್ ಮಾಡಿದೆ, ಎಲ್ಲ ಸೇವ್ ಮಾಡಿದೆ. ಈ ಹೋಟೆಲ್ ಅಲ್ಲಿ ರೂಮ್ ಮಾಡಕ್ ಬಂದಿದೀವಿ. ಕೆಳಗಡೆ ಬಂದ್ವಿ ಮನಾಲಿಗೆ. ಸೊ ರೂಮ್ ಕೂಡ ಮಾಡಿ ಸೊ ಈ ರೂಮಲ್ಲಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನಾಲಿನ ನೋಡಕ್ ಹೋಗ್ಬೇಕು. ಇಲ್ಲೊಂದು ಸ್ಟ್ರೀಟ್ ಇದೆ, ಶಾಪಿಂಗ್ ಸ್ಟ್ರೀಟ್, ಅಲ್ಲಿ ಹೋಗ್ಬೇಕು. ಎಲ್ಲ ನನ್ಗೆ ಹಿಂಗ್ ನ್ಯಾತ್ ಹಾಕ್ಬಿಟ್ಟಿದ್ದಾರೆ ಕೈಗೆ. ಓಕೆ, ಇವಾಗ ರೂಮಿಗೆ ಚೆಕ್ ಇನ್ ಆಗಿ ಮತ್ತೆ ಫ್ರೆಶ್ ಅಪ್ ಆಗಿ ಇಲ್ಲೇ ಒಂದು ಸ್ಟ್ರೀಟ್ ಇದೆ. ನಾವು ಓಲ್ಡ್ ಮನಾಲಿ ಸ್ಟ್ರೀಟ್ ಹತ್ರನೇ ರೂಮ್ ಮಾಡಿರೋದು. ಅಲ್ಲಿ ಇವಾಗ ಒಂದ್ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ಹಂಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಆದ್ರೆ ಅದ್ರದ್ದು ವಿಡಿಯೋ ಮಾಡ್ತೀನಿ. ಸೊ ನೋಡೋಣ, ಲೆಟ್ಸ್ ಸಿ. 2 hours ಟೈಮ್ ಇದೆ ಅಷ್ಟೇ. 9 ಗಂಟೆಗೆಲ್ಲ ಕ್ಲೋಸ್ ಅಂತ ಇದ್ದಾರೆ. ಇವಾಗ ಆಲ್ರೆಡಿ 7 o'clock. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಓಕೆ, ನನಗೆ ಅರ್ಥ ಆಯ್ತು. ಈ ವ್ಲಾಗ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ 17 minutes ಮಾಡ್ಬಿಟ್ಟಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಎನ್ನಟಕೀಸ್ ನಿಖಿಲೇಶ ಬ್ಲಾಗ್ಸ್ ಹಾಗೂ ಮಧುಗಡ ಯೂಟ್ಯೂಬ್ ಚಾನಲ್, ಹಾಗೆ ಮದನಗಡ ಯೂಟ್ಯೂಬ್ ಚಾನಲ್. ಸೊ ಟೇಕ್ ಕೇರ್. ಹಾಗೆ ನಮ್ಮ ಎಲ್ಲ ಮನಾಲಿ ಪೋಸ್ಟ್ ಹಾಗೂ ವಿಡಿಯೋಸ್ಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.